ಎಸ್ ಸ್ನೇಹಿತರೆ, ಇವತ್ತು ನಾವು ಬಂದಿರತಕ್ಕಂತ ಜಾಗ ದ ಬಿಗ್ ಬಫೆಟ್ ಅಂದ್ಬಿಟ್ಟು. ಆಕ್ಚುಲಿ ಇಲ್ಲಿ ವೆಜ್ ಊಟ, ಸಸ್ಯಾಹಾರಿ ಎಷ್ಟು ಬೇಕಾದ್ರೂ ಅನ್ಲಿಮಿಟೆಡ್ ತಿನ್ಬಹುದು. ನಿಜವಾಗ್ಲೂ ಏನೇನಿದೆ ಐಟಮ್ಸ್ ಎಲ್ಲವನ್ನು ಕೂಡ ಚಕ 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 ಪಟ ಅಂತ ತೋರಿಸ್ಕೊಂಡು ಹೋಗ್ತೀವಿ. ಹಾಗೆ ನಾನ್ ವೆಜ್ ಕೂಡ ಅನ್ಲಿಮಿಟೆಡ್. ಎಸ್, ಫಿಶ್ ಆಗಿರ್ಬಹುದು, ಚಿಕನ್ ಆಗಿರ್ಬಹುದು, ಚಿಕನ್ ಅಲ್ಲಿ ಮಾಡಿರ್ತಕ್ಕಂಥ ಬೇರೆ ಬೇರೆ ಐಟಮ್ಸ್ ಗಳಾಗಿರ್ಬಹುದು, ಬಿರಿಯಾನಿ. ಆಕ್ಚುಲಿ ಬರೀ ಬಾಯಲ್ಲಿ ಹೇಳಲ್ಲ, ಅದ್ ಏನೇನಿದೆ ಅದೆಲ್ಲವನ್ನು ಕೂಡ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀವಿ. ಆಕ್ಚುಲಿ ನೋಡ್ತಾ ಇರ್ಬಹುದು ಇವತ್ತು ಜನ ಯಾವ ಲೆವೆಲ್ಗೆ ಇಲ್ಲಿ ಎಲ್ಲ ಫ್ಯಾಮಿಲಿಗಳು ಬಂದಿದ್ದಾರೆ, ಬ್ಯಾಚುಲರ್ಸ್ ಬಂದಿದ್ದಾರೆ, ಹಾಗೆ ಚಿಕ್ಕ ಮಕ್ಕಳು ಕೂಡ ಬಂದಿದ್ದಾರೆ. ಯಾವ ಮಟ್ಟಿಗೆ ಒಂದು ಕ್ರೌಡ್ ಇದೆ ನೀವು ನೋಡಬಹುದು. ಒಂದು ಹಬ್ಬದ ವಾತಾವರಣ ಇಲ್ಲಿ ಇರುತ್ತೆ. ಎಸ್, ಯಾಕೆಂದ್ರೆ ಇಲ್ಲಿ ಸರ್ವಿಸ್ ಆ ರೀತಿ ಇದೆ. ಆಮೇಲೆ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಹಾಲಲ್ಲಿ ಕೂತ್ಕೊಂಡು ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಇಲ್ಲಿ ಪಾರ್ಟಿ ಹಾಲ್ ಇದೆ. ಆಕ್ಚುಲಿ ಈ ಒಂದು ಪಾರ್ಟಿ ಹಾಲ್ ನೋಡಬಹುದು ನೀವು. ಈ ಒಂದು ಪಾರ್ಟಿ ಹಾಲ್ ಅಲ್ಲಿ ಆಕ್ಚುಲಿ ಇಲ್ಲಿ ಪಾರ್ಟಿ ಕೂಡ ಮಾಡ್ಕೋಬಹುದು. ಇಲ್ಲಿ ಪಾರ್ಟಿ ಇರುತ್ತೆ, ಪಾರ್ಟಿ ಕೂಡ ಮಾಡ್ಕೋಬಹುದು. ಇಲ್ಲೂ ಕೂಡ ಜನ ನಿಜವಾಗ್ಲೂ ಇಲ್ಲಿಗೆ ಫಿದಾ ಆಗ್ಬಿಟ್ಟಿದ್ದಾರೆ ಆ ಲೆವೆಲ್ಗೆ. ಅಪ್ಪ ಏನಿದೆ ಗುರು ಅಂತಂದ್ರೆ ನಿಜವಾಗ್ಲೂ ಇಲ್ಲಿ ರೇಟಿಂಗ್ ಆಗಿರ್ಬಹುದು, ಇಲ್ಲಿ ಬರ್ತಕ್ಕಂಥ ಕ್ರೌಡ್ ಆಗಿರ್ಬಹುದು, ಟೇಸ್ಟ್ ಆಗಿರ್ಬಹುದು, ಸರ್ವಿಸ್ ಆಗಿರ್ಬಹುದು, ಅದೆಲ್ಲವನ್ನು ಕೂಡ ನೋಡಿ ಜನ ಸಿಕ್ಕಾಬಿಟ್ಟೆ ಬರ್ತಾರೆ. ಸಾಯಿನಾಥ್ ಅಂತ ಇದು ಮೊದಲನೇ ಬಾರಿ ಬರ್ತಿರೋದು, ಫಸ್ಟ್ನೇ ಬಾರಿ. ಅನ್ಲಿಮಿಟೆಡ್ ಫುಡ್ ಅಂತ ಇತ್ತು, ನೋಡಿದ್ವಿ, ಗೂಗಲ್ ಚೆಕ್ ಮಾಡಿದಾಗ ಇತ್ತು, ಸ್ಟಾರ್ ರೇಟಿಂಗ್ ಚೆನ್ನಾಗಿತ್ತು ಅಂತ ಬಂದ್ವಿ. ಸೊ ನೋಡಿದ್ರೆ ಸ್ಟಾರ್ ರೇಟಿಂಗ್ ಪ್ರಕಾರನೇ ಊಟ ಇದೆ, ತುಂಬಾ ಚೆನ್ನಾಗಿದೆ ಊಟ. ನಾನ್ ವೆಜ್ ತಗೊಂಡಿದ್ದೀವಿ. ಹೌದು ಹೌದು, ಎಲ್ಲ ಟೇಸ್ಟ್ ಮಾಡಿದ್ವಿ, ಎಲ್ಲಾನು ಚೆನ್ನಾಗಿದೆ. ಒಂದೊಂದು ಎಲ್ಲ ಖಾಲಿ ಮಾಡ್ಬಿಟ್ಟಿದೀವಿ. ಹೌದು ಹೌದು. ಇದು ಚಿಕನ್, ಗುಂಟೂರು ಚಿಕನ್ ಇತ್ತಲ್ಲ, ತುಂಬಾ ಚೆನ್ನಾಗಿತ್ತು ಅದು. ಗುಂಟೂರು ಚಿಕನ್. ಹೌದು, ಕರ್ನಾಟಕ ಬಿರಿಯಾನಿ, ಇದು ಚಿಕನ್ ಬಿರಿಯಾನಿ, ದೊಣ್ಣೆ ಬಿರಿಯಾನಿ. ಹಾ, ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಬರ್ತಿದೆ ತುಂಬಾ, ಮೋರ್ ದನ್ ಬರ್ತಿದೆ. ನಾವು 4 ಜನ ಬಂದಿದ್ದೀವಿ. ಹೌದೌದು, ಎಲ್ಲರಿಗೂ ಇಷ್ಟ ಆಗಿದೆ. ಇನ್ನೊಬ್ಬ ಅಲ್ಲಿ ಊಟ ಮಾಡ್ತಾ ಇದ್ದಾನೆ. ಸರಿ, ನಾವು ಜಸ್ಟ್ ಇಲ್ಲಿ ಬಂದ್ವಿ, ಸ್ಟಾರ್ ಬಿರಿಯಾನಿ ಬರೋ ಅಂತ ಬಂದ್ವಿ. ಬಟ್ ಇಲ್ಲಿ ನೋಡಿದ್ವಿ, ಈ ತರ ಮೆನು ಇತ್ತು ಅಂತ ನೋಡಿದ್ವಿ, ಬಂದ್ವಿ ಅಷ್ಟೇ, ಬೇರೆ ಏನಿಲ್ಲ. ಡ್ರೈ ಮಾಡಕ್ ಬಂದಿದ್ದು. ಹೌದೌದು ಹೌದೌದು. ನಮಸ್ತೆ ಸರ್. ನಮಸ್ತೆ. ಈ ರೆಸ್ಟೋರೆಂಟ್ ಹೆಸರು ಏನಂತ ಸರ್? ದ ಬಿಗ್ ಬಫೆಟ್ ಈಟ್ ಅನ್ಲಿಮಿಟೆಡ್. ಈಟ್ ಅನ್ಲಿಮಿಟೆಡ್ ಅಂದ್ರೆ ಎಷ್ಟಾರು ತಿನ್ಬೋದಾ? ಹೌದು ಸರ್. ಇದು ವೆಜ್ ಇದೆಯಾ, ನಾನ್ ವೆಜ್ ಇದೆಯೋ? ವೆಜ್ ಬಫೆಟ್ ಇದೆ, ನಾನ್ ವೆಜ್ ಬಫೆಟ್ ಇದೆ, ಎರಡು ಇದೆ. ವೆಜ್ ನಾನ್ ವೆಜ್ ಎರಡು ಅನ್ಲಿಮಿಟೆಡ್? ಹೌದು ಸರ್, ಹೌದು. ಅದಕ್ಕೆ ಏನ್ ನಿಮಗೆ ಜನ ಜಾತ್ರೆ ತರ ಏನ್ ಹಬ್ಬದ ತರ ಬರ್ತಾ ಇದ್ದಾರೆ ಹೋಟೆಲ್ಗೆ? ಹೌದು, ನಿಜ. ಸರ್, ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಎಲೆಕ್ಟ್ರಾನ್ ಸಿಟಿ, ನೀಲಾದ್ರಿ ರೋಡ್, ಫೇಸ್ 1 ಬರುತ್ತೆ. ಇದು ನೀಲಾದ್ರಿ ರೋಡ್, ನೀಲಾದ್ರಿ ಬಸ್ ಸ್ಟಾಪ್ ಆಪೋಸಿಟ್ ಬರುತ್ತೆ. ಇದು ವಿಪ್ರೋ ಗೇಟ್ ಇಂದ ನಿಯರ್ ಆಗುತ್ತೆ. ಆಮೇಲೆ ಇಲ್ಲಿ ಅಜ್ಮೀರ್ ಅಪಾರ್ಟ್ಮೆಂಟ್ ಬರುತ್ತೆ, ಅದ್ರ ಆಪೋಸಿಟ್ ಬರುತ್ತೆ. ಬಿಗ್ ಬಫೆಟ್ ಅಂತ ಗೂಗಲ್ ಅಲ್ಲಿ ಲೊಕೇಶನ್ ಮಾಡಿದ್ರು ಸಿಗುತ್ತೆ. ಗೂಗಲ್ ಲೊಕೇಶನ್ ಹಾಕಿದ್ರು ಕೂಡ ಕರ್ಕೊಂಡು ಬರುತ್ತೆ ಸರ್. ಟೈಮಿಂಗ್ಸ್ ಏನಿದೆ ಸರ್? ಸರ್, ಲಂಚ್ ಡಿನ್ನರ್ ಎರಡು ಇದೆ. ಲಂಚ್ ಆದ್ರೆ 12 to 4 ಇರುತ್ತೆ, ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ. ಸಂಜೆ ಆದ್ರೆ 7 ರಿಂದ 11 ಗಂಟೆವರೆಗೂ ಇರುತ್ತೆ. ಸಂಜೆ 7 ಗಂಟೆಯಿಂದ 12 ಗಂಟೆ 11 ಗಂಟೆವರೆಗೂ ನೈಟ್ ಊಟ? ಹೌದು ಸರ್, ಹೌದು. ಡೈಲಿ ಇರುತ್ತೆ ಸರ್? ಡೈಲಿ ಇರುತ್ತೆ. ಸೋಮವಾರನೂ ಇರುತ್ತೆ ಸರ್. ಏನ್ ಸರ್ ಇಷ್ಟೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಈ ಹೋಟೆಲ್? ಸೋಮವಾರನೂ ನಾನ್ ವೆಜ್ ಊಟ ತಿನ್ನಕ್ ಬರ್ತಾರೆ ಅಂದ್ರೆ ಖುಷಿ ಆಗುತ್ತೆ. ಬರ್ತಾರೆ ಸರ್, ಬರ್ತಾರೆ. ಹೌದು. ವೆಜ್ ಅಲ್ಲಿ ಏನೇನ್ ಐಟಮ್ ಎಷ್ಟು ಸಿಗುತ್ತೆ, ನಾನ್ ವೆಜ್ ಅಲ್ಲಿ ಏನೇನ್ ಐಟಮ್ ಎಷ್ಟು ಸಿಗುತ್ತೆ ಹೇಳಿ ಸರ್? ಸರ್, ವೆಜ್ ಅಲ್ಲಿ ನಿಮ್ಗೆ ಒಂದು ಆಲ್ಮೋಸ್ಟ್ 35 ಡಿಶಸ್ ಅಂತ ಹೇಳಿದೆ. 35 ಐಟಮ್? ಹೌದು ಸರ್. ನಿಮ್ಗೆ ಚಾಟ್ ಕೌಂಟರ್ ಅಲ್ಲಿ ಒಂದು 4 ತರ 5 ತರ ವೆರೈಟಿ ಬರುತ್ತೆ. ಏನ್ ಬರುತ್ತೆ? ಸೊ ಸೇವ್ ಪುರಿ, ಪಾನಿಪುರಿ, ಪಾಪಡಿ ಚಾಟ್, ಇನ್ನೊಂದ್ 2-3 ತರ ಬರುತ್ತೆ. ಅದ್ರ ಜೊತೆಗೆ ಸೂಪ್ ಬರುತ್ತೆ, ಫ್ರೂಟ್ ಸಲಾಡ್ ಬರುತ್ತೆ. ಅದಾದ್ಮೇಲೆ ಸಲಾಡ್ಸ್ ಅಲ್ಲಿ ನಮ್ಗೊಂದು ಗೊತ್ತಿರೋ ಪ್ರಕಾರ ಒಂದು 5 ರಿಂದ 6 ಸಲಾಡ್ಸ್ ಬರುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಏನೋ ಸ್ಟಾರ್ಟರ್ಸ್ ಒಂದು 4 ರಿಂದ 5 ಸ್ಟಾರ್ಟರ್ಸ್ ಇರುತ್ತೆ. ಮೈನ್ ಕೋರ್ಸ್ ಇರುತ್ತೆ. ಚೀಸ್ ಬಾಲ್, ಅರಬರ ಕಬಾಬು, ಗೋಬಿ ಮಂಚೂರಿಯನ್, ಪನ್ನೀರ್ ಟಿಕ್ಕಾ, ಆಮೇಲೆ ಬೇಬಿ ಕಾರ್ನ್ ಮಂಚೂರಿಯನ್, ಈ ತರ ಇರುತ್ತೆ. ಅದಾದ್ಮೇಲೆ ಫ್ರೈಡ್ ರೈಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ನೂಡಲ್ಸ್ ಇರುತ್ತೆ. ಸೊ ಕರ್ಡ್ ರೈಸ್ ಆಗ್ಬೋದು, ವೈಟ್ ರೈಸ್ ಆಗ್ಬೋದು, ಪಲಾವ್ ಆಗ್ಬೋದು, ವೆಜ್ ಬಿರಿಯಾನಿ ಆಗ್ಬೋದು. ಆಮೇಲೆ ಆಲೂಕು ಸಬ್ಜಿ ಅಂತ ಬರುತ್ತೆ, ಬಟರ್ ರೋಟಿ, ಬಟರ್ ನಾನ್ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಏನೋ ಡೆಸರ್ಟ್ಸ್ ಅಲ್ಲಿ ಒಂದು 4 ರಿಂದ 5 ವೆರೈಟಿ ಬರುತ್ತೆ. ಏನೋ ರೈಸ್ ಕೀರು, ಮೂಂಗ್ ದಾಲ್ ಹಲ್ವಾ ಇರುತ್ತೆ ಒಂದೊಂದ್ ದಿನ. ಆಮೇಲೆ ಜಾಮೂನ್ ಇರುತ್ತೆ. ಅದ್ರ ಜೊತೆಗೆ ಏನೋ ಲಡ್ಡು ಇರುತ್ತೆ ಒಂದೊಂದ್ ದಿನ. ಆಮೇಲೆ ವೆಲ್ಕಮ್ ಡ್ರಿಂಕ್ಸ್ ಒಂದ್ 2 ತರ ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ ಸರ್. ರಷ್ಯನ್ ಸಲಾಡ್ ಅಂತ. ಹೌದು ಸರ್. ಸಲಾಡ್ ಚೇಂಜಸ್ ಆಗ್ತಾ ಇರುತ್ತೆ ಸರ್. ಈಗ 7 days ಅಲ್ಲಿ ಒಂದು 75% ಸೇಮ್ ಮೆನು ಇರುತ್ತೆ, ಇನ್ನು 25% ಚೇಂಜಸ್ ಮಾಡ್ತಾ ಇರ್ತೀವಿ. ಇಷ್ಟು 35 ಐಟಮ್ ವೆಜ್ ಐಟಮ್. ಇದಿಷ್ಟು ಎಲ್ಲವನ್ನು ಕೂಡ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಸಂಜೆ ಆದ್ಮೇಲೆ ರೋಡ್ ಸೈಡ್ ಅಲ್ಲಿ ತಿನ್ನೋದಕ್ಕೆ ಜನ ಏನ್ ಆತುರಿತಿರ್ತಾರೆ, ಅದೇ ನೀವು ಇದನ್ನ ಅನ್ಲಿಮಿಟೆಡ್ ಆಗಿ ಡೈಲಿ ಕೊಡ್ತಾ ಇದೀರಿ? ಖಂಡಿತ ಸರ್, ಎಲ್ಲಾ ಐಟಮ್ ಅನ್ಲಿಮಿಟೆಡ್. ಸೊ ಎಷ್ಟಾನ ತಿನ್ನಿ, ಏನಾನ ತಿನ್ನಿ, ವೇಸ್ಟ್ ಮಾಡ್ದಂಗೆ ತಿನ್ನಿ ಅಷ್ಟೇ.
ಸಖತ್ತಾಗಿ ಹೇಳಿದ್ರಿ ಕೊನೆಗೆ. ಹೌದು ರೈತನ ಸಾರ್ಥಕ ಜೀವನ. ಹೌದು. ವೆಜ್ ಆಯ್ತು ಸರ್. ನಾನ್ ವೆಜ್ ಅಲ್ಲಿ ಏನೇನ್ ಐಟಮ್ ಸಿಗುತ್ತೆ, ಎಷ್ಟು ಐಟಮ್ ಸಿಗುತ್ತೆ ಸರ್? ನಾನ್ ವೆಜ್ ಅಲ್ಲಿ ಆಲ್ಮೋಸ್ಟ್ 14 to 15 ಡಿಶಸ್ ಸಿಗುತ್ತೆ. ಸೊ ಸೂಪ್ ಸಿಗುತ್ತೆ ಬರ್ತಿದ್ದಂಗೆನೆ. ಸೂಪ್ ಆದ್ಮೇಲೆ ನಿಮ್ಗೆ ಚಿಕನ್ ಸೂಪು, ಅಂಡ ಕಪಂಡ ಅಂತ ಬರುತ್ತೆ. ಅದರಲ್ಲೂ ರಷ್ಯನ್ ಅಂಡ ಅಂತ ಒಂದು ಬರುತ್ತೆ. ಸೊ ವೆಜ್ ಅಲ್ಲಿ ರಷ್ಯನ್ ಸಲಾಡ್ ತರನೇ ಬರುತ್ತೆ. ಅದಾದ್ಮೇಲೆ ಒಂದೊಂದ್ ದಿನ ಎಗ್ ಬೋಂಡಾ ಇರುತ್ತೆ. ಎಗ್ ಬೋಂಡಾ ಇರುತ್ತೆ. ಅದಾದ್ಮೇಲೆ ಚಿಲ್ಲಿ ಚಿಕನ್, ಗುಂಟೂರು ಚಿಕನ್, ಪೆಪ್ಪರ್ ಚಿಕನ್, ಚಿಕನ್ ಮಂಚೂರಿಯನ್, ತಂದೂರಿ ಚಿಕನ್, ಈ ತರ ಇರುತ್ತೆ. ನಮಗೆ ಕೇಳ್ತೀರ ಬಾಯಿ ನೀರ್ ಬರ್ತಿದೆ, ಇನ್ ಬರೋರ್ಗೆ ಎಷ್ಟು ಖುಷಿ ಆಗುತ್ತೆ. ಹೌದು ಸರ್. ಬಿರಿಯಾನಿ ಐಟಮ್ ಏನು ಸಿಗಲ್ಲ ಸರ್? ಸರ್ ಜೊತೆಗೆ ನಾನು ಹೇಳ್ತೀನಿ ಸರ್, ಫಿಶ್ ಕರಿ ಇರುತ್ತೆ, ಚಿಕನ್ ಕರಿ ಇರುತ್ತೆ, ಫಿಶ್ ರವಾ ಫ್ರೈ ಇರುತ್ತೆ, ಕಬಾಬ್ ಇರುತ್ತೆ. ನೀವು ಬಿರಿಯಾನಿ ಕೇಳಿದ್ರಿ, ಬಿರಿಯಾನಿಲಿ ಹೈದರಾಬಾದಿ ಬಿರಿಯಾನಿ ಇರುತ್ತೆ, ದೊನ್ನೆ ಬಿರಿಯಾನಿ ಇರುತ್ತೆ. ಸೊ ವೀಕೆಂಡ್ ಅಲ್ಲಿ ಮೇನ್ ಡೇ 2 ಬಿರಿಯಾನಿ ಇರುತ್ತೆ. ಸೋಮವಾರ ಗುರುವಾರ ಮಾತ್ರ ಒಂದೊಂದು ಬಿರಿಯಾನಿ ಇರುತ್ತೆ. ಅದ್ರ ಜೊತೆಗೆ ರೋಟಿ, ನಾನು ಅವ್ರಿಗೂ ವೆಜ್ ತಗೋಬಹುದು, ಆಪ್ಷನ್ ಇರುತ್ತೆ. ಅಂದ್ರೆ ಈಗ ನಾನ್ ವೆಜ್ ತಗೊಂಡ್ರೆ ವೆಜ್ ಫ್ರೀ, ವೆಜ್ ಫ್ರೀ. ವೆಜ್ ತಗೊಂಡ್ರೆ ಬರೀ ವೆಜ್ ತಿನ್ನೋದು, ವೆಜ್ ಮಾತ್ರ. ಓ ಈ ತರ. ಹೌದು. ಸರ್ ಈಗ ಏನ್ ಸರ್ ಇದೆ ವೆಜ್ ಅಲ್ಲಿ ಒಂಥರ ಇದೆ, ನಾನ್ ವೆಜ್ ಅಲ್ಲಿ ಎಷ್ಟೊಂದು ಐಟಮ್, ಫಿಶ್, ಚಿಕನ್ ಎಲ್ಲ ಅದ್ರಲ್ಲಿ. ಅದು ರವಾ ಫ್ರೈ ಫಿಶ್ ಇರ್ಬೋದು, ಹೌದು, ಅರಬರ ಯಾವುದು ಕಬಾಬು, ಗುಂಟೂರು ಚಿಕನ್, ಚಿಲ್ಲಿ ಬಿರಿಯಾನಿ, ಹೌದು. ಚಿಕನ್. ಏನ್ ಸರ್ ಎಲ್ಲವನ್ನು ಎಷ್ಟು ಅಂತ ತಿನ್ನೋದು, ಎಷ್ಟಾದ್ರು ತಿನ್ಬೋದು ಇದನ್ನು? ಎಷ್ಟೇನ ತಿನ್ಲಿ ಸರ್. ಏನಂದ್ರೆ ಇಲ್ಲಿ ಎಲ್ಲರಿಗೂ ಒಂದೊಂದು ಪೀಸ್ ತಿಂದ್ರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ. ಸೊ ಎಲ್ಲ ಟೇಸ್ಟಿಯಲ್ಲಿ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ನಾವು ಬಂದ್ ಕಸ್ಟಮರ್ಗೆ ಒಂದೇ ಹೇಳೋದು, ಫಸ್ಟ್ ಒಂದೊಂದು ಪೀಸ್ ಹಾಕೊಂಡು ಟೇಸ್ಟ್ ನೋಡಿ, ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೆ ಅದೊಂದು ಜಾಸ್ತಿ ತಗೊಳ್ಳಿ. ಸೊ ಆ ತರ ವೇಸ್ಟ್ ಮಾಡ್ದಂಗೆ ಎಷ್ಟು ಬೇಕಾದ್ರೂ ತಿನ್ಬೋದು, ತುಂಬಾ ಆಪ್ಷನ್ ಇರುತ್ತೆ. ಹೌದು ಸರ್, ಹೌದು, ಖಂಡಿತ ಖಂಡಿತ. ಸರ್ ಇದು ಬೆಳಿಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತು ಅಂತ ಹೇಳಿದ್ರೆ ಟೈಮಿಂಗ್ ಸರ್? 12 to 4, 12ರಿಂದ 4 ಗಂಟೆ. ಮತ್ತೆ ಸಂಜೆ 7 ಗಂಟೆಯಿಂದ 11 ಗಂಟೆವರೆಗೆ ಬೆಳಿಗ್ಗೆ ಇರುತ್ತೆ. ಟೈಮಿಂಗ್ ಇರೋದು ಸರ್? ಸದ್ಯಕ್ಕೆ ಟಿಫನ್ ಏನು ಮಾಡಿಲ್ಲ, ಲಂಚ್ ಡಿನ್ನರ್ ಎರಡೇ. ಸರ್ ಈಗ ಇದು ಎಷ್ಟನೇ ಫ್ಲೋರ್ ಇರೋದು ಸರ್? ಇದು ಇನ್ ಟೈಟಾನ್ IDFC ಬ್ಯಾಂಕ್ ಇದೆ, ಅದೇ ಬಿಲ್ಡಿಂಗ್ ಅಲ್ಲಿ 5ನೇ ಫ್ಲೋರ್ ಅಲ್ಲಿ ಇದೆ. ಸರ್ 5ನೇ ಫ್ಲೋರ್ ಏನೋ ನಿಮ್ಮಂತವ್ರು ನಮ್ಮಂತವ್ರು ಬರ್ಬೋದು, ತುಂಬಾ ಫ್ಯಾಮಿಲಿಗಳು ಬರ್ತಿದ್ರು, ಹೆಂಗ್ ಬರ್ತಿದಾರೆ ಸರ್ ಇವ್ರ ಮೇಲೆ? ಸರ್ ಲಿಫ್ಟ್ ಇದೆ ಸರ್, 2 ಲಿಫ್ಟ್ ಇದೆ. ಲಿಫ್ಟ್ ಇದೆಯಾ? ಖಂಡಿತ ಇದೆ. 2 ಲಿಫ್ಟ್ ಒಂದು ಹೋಟ್ಲಿಗೆ? ಹೌದು ಸರ್. ಸೂಪರ್ ಸರ್. ಯಾವುದೇ ತರ ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ಎಲೆಕ್ಟ್ರಾನಿಸಿಟಿ ಫೇಸ್ 1 ನೀಲಾದ್ರಿ ರೋಡ್ ಅಲ್ಲಿ ಮೇನ್ ಪ್ರಾಬ್ಲಮ್ ಪಾರ್ಕಿಂಗ್. ಸರ್ ರೋಡ್ ಏನ್ ಫುಲ್ ಗಿಜಿ ಗಿಜಿ ಅಂತ ಇರುತ್ತೆ. ಹೌದು, ನಮ್ ಬಿಲ್ಡಿಂಗ್ ಅಲ್ಲಿ ಪಾರ್ಕಿಂಗ್ ಇದೆ ಸರ್. ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಪಾರ್ಕಿಂಗ್ ಇದೆ, ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ಇದೆ. ಎಷ್ಟು ಕಾರ್ ನಿಲ್ಲಿಸಬಹುದು ಸರ್? ಸೊ ಸ್ಕೂಟರ್ ಅಂದ್ರೆ ನೀವೇನು 30 ಸ್ಕೂಟರ್ ವರೆಗೂ ನಿಲ್ಲಿಸಬಹುದು. ಸೊ ವೆಹಿಕಲ್ ಅಂದ್ರೆ ನೀವೊಂದು 10 to 12 ಆರಾಮಾಗಿ ಆಗುತ್ತೆ. ಸೊ ಯಾಕಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಬಟ್ ಹೋಲ್ ಬಿಲ್ಡಿಂಗ್ ಅಲ್ವಾ. ಸೊ ಹಂಗಾಗಿ ಒಂದು 10 ಅಂತ ಆರಾಮಾಗಿ ನಿಲ್ಲಿಸಬಹುದು. ಒಂದೊಂದ್ ದಿನ ಬೇಕಾದ್ರೆ ಜಾಸ್ತಿ ನಿಲ್ಸ್ಕೋಬಹುದಾಗುತ್ತೆ. ಹೌದು, ಹೋಗ್ತಾ ಇರ್ತಾರೆ ಸರ್, ಬಂದು 1 hour ಊಟ ಮಾಡ್ಕೊಂತಾರೆ, ಆರಾಮಾಗಿ ಹೋಗ್ತಾರೆ. ನಮ್ ಬಿಲ್ಡಿಂಗ್ ಅಲ್ಲಿ ಇರೋದಕ್ಕೆ ಫ್ರೀ. ಇಲ್ಲಿ ಎಲೆಕ್ಟ್ರಾನಿಸಿಟಿ ಪಾರ್ಕಿಂಗ್ ಫ್ರೀ, ಲಿಫ್ಟ್ ಇದೆ, ಹೌದು, ಅನ್ಲಿಮಿಟೆಡ್ ಊಟ ಇದೆ. ಹೌದು ಸರ್. ನೋಡ್ತಿರೋರಿಗೆ ಇದೆಲ್ಲ ಮಾಹಿತಿ ಬೇಕಾಗುತ್ತೆ. ಹೌದು ಸರ್, ಹೌದು ಸರ್. ಇದು ಅದಲ್ದೇನೆ ಇಲ್ಲಿ ಬೆಳಗಿನ ತಿಂಡಿ ಏನಿರಲ್ಲ, ಮಧ್ಯಾಹ್ನ ಮತ್ತೆ ರಾತ್ರಿ ಊಟ ಮಾತ್ರ ಇರುತ್ತೆ. ಹೌದು ಸರ್, ಹೌದು. ಮತ್ತೆ ಇಲ್ಲಿ ಪಾರ್ಟಿ ಅಲ್ಲಿ ಇದೆ ಸರ್ ಇಲ್ಲಿ? ಹೌದು ಸರ್, ನಮ್ದು ಇಲ್ಲಿ ಏನು ಬರ್ಡೇ ಆಗ್ಬೋದು, ಬೇರೆ ಬೇರೆ ಫಂಕ್ಷನ್ ಗಳು ಆಗ್ಬೋದು. ಸೊ ಎಲ್ಲ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ, ಟೀಮ್ ಔಟ್ಗೆ, ಕಂಪನಿ ಯಾವ್ದಾರ ಮೀಟಿಂಗ್ ಮಾಡ್ಕೊಳ್ಳೋದಕ್ಕೆ, ಸೊ ಕೇಟರಿಂಗ್ ಎಲ್ಲ ತರ ವ್ಯವಸ್ಥೆ ಇದೆ. ತುಂಬಾ ಟೀಮ್ ಔಟ್ ಗಳು ಅಂತ ಬರ್ತಾರೆ ಅಂದ್ರೆ ಇಲ್ಲಿ IT ಕಂಪನಿ ಅವರೆಲ್ಲ? ಹೌದು ಸರ್, ನೀವು ಲಾಸ್ಟ್ ಟೈಮ್ ನೋಡಿದ್ರಿ. ಸೊ ಇಲ್ಲೇ ಇನ್ಫೋಸಿಸ್ ಅಂತ ಇದೆ, ವಿಪ್ರೋ ಇದೆ, ಅದ್ರ ಜೊತೆಗಿನ TCS ಆಗ್ಬೋದು, ಇನ್ನು ಬೇರೆ ಬೇರೆ ತುಂಬಾ ಕಂಪನಿಗಳು ಇದಾವೆ. ಖಂಡಿತ IT ಕಂಪನಿ. ಹೌದು ಸರ್, ಹೌದು. ಅವರೆಲ್ಲರೂ ಇಲ್ಲಿ ಬರ್ತಿರೋದು ಕಾರಣ 10% ಅವ್ರಿಗೆ ಅದ್ರ ಮೇಲೆ ಊಟಕ್ಕೆ ಫ್ರೀ ಕೊಡ್ತಾ ಇದೆ, ಕನ್ಸೆಷನ್ ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ಏನು ಈಗ ಕಂಪನಿ ಟೀಮ್ಗಳಿಗೆ ನಾವು ಡಿಸ್ಕೌಂಟ್ ಕೊಡ್ತಾ ಇರ್ತೀವಿ, 10% ಡಿಸ್ಕೌಂಟ್ ಕೊಡ್ತೀವಿ. ಸೊ ಅವರು ನಮ್ಗೆ ಕಾಲ್ ಮಾಡಿ ಈ ತರ ಬುಕ್ ಮಾಡ್ಕೊಂಡು ಒಂದು ಅಡ್ವಾನ್ಸ್ ಕೊಟ್ರೆ ಎಷ್ಟು ಯಾವತ್ತು ಏನು ಅಂತ, ಸೊ ಅವತ್ತು ನಮ್ಗೆ ಎಷ್ಟು ಅಕೌಂಟ್ ಇದೆ ನೋಡ್ಕೊಂಡು ನಾವು ಬುಕ್ ಮಾಡಿ ಡಿಸ್ಕೌಂಟ್ ಕೊಡ್ತೀವಿ. ಸರ್ ಈಗ ಇದಾಯ್ತು ಸರ್. ಈಗ ನಾವು ಏನೋ ಪಾರ್ಟಿಗಳು ಬರ್ತೀವಿ ಅಂತ ಇಟ್ಕೊಳ್ಳಿ, ಈಗ ನೀವು ರೆಗ್ಯುಲರ್ ಆಗಿ ವೆಜ್ ನಾನ್ ವೆಜ್ 2 ಅನ್ಲಿಮಿಟೆಡ್ ಇದೆ, ಇಷ್ಟ ಐಟಮ್ ಅಂತಿದ್ರಿ. ಈಗ ಯಾರು ಬಂದವರು ವಿಶೇಷವಾಗಿ ಏನೋ ಪಾರ್ಟಿ ಗಿಟಿಗಳು ಮಾಡ್ಬೇಕು, ಎಕ್ಸ್ಟ್ರಾ ಐಟಮ್ ಬೇಕು, ಬೇರೆ ಐಟಮ್ ಬೇಕು ಅಂದ್ರೆ ಅದು ಮಾಡ್ಕೊಡ್ತೀವಿ ಸರ್. ಅವ್ರು ಏನೇ ಕೇಳಲಿ, ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿ, ಯಾವ್ದ್ರಲ್ಲಿ ಚಿಕನ್, ಮಟನ್, ಫ್ರಾನ್ಸ್ ಏನೇ ಕೇಳಿದ್ರು ನಾವು ಫಿಶ್ ಎಲ್ಲದ್ರಲ್ಲೂ ವೆರೈಟಿ ಮಾಡ್ಕೊಡ್ತೀವಿ. ಬಟ್ ಪ್ರೈಸ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಅದಕ್ಕೆ ನೀವೇನ್ ತಗೋತೀರಾ ಅದ್ರ ಮೇಲೆ ಬೇರೆ ಆಗುತ್ತೆ. ಈಗ ಮಟನ್ ಬೇಕು, ಹೌದು, ಅದಿರುತ್ತೆ. ಆದ್ರೆ ಈ ರೆಗ್ಯುಲರ್ ಆಗಿರುವಂತದ್ದು ಇದೆಲ್ಲ ಇರುತ್ತೆ. ಖಂಡಿತ ಇದಿರುತ್ತೆ. ಈಗ 15-35 ಐಟಮ್ ಹೇಳಿದ್ರಲ್ಲ ಸರ್, ಅದು ಡೈಲಿ ಒಂದೇ ತರ ಐಟಮ್ ಹೇಳಿರೋದು ಅಥವಾ ಬೇರೆ ಬೇರೆ ಚೇಂಜ್ ಆಗುತ್ತೆ? ಇಲ್ಲ ಸರ್, ಚೇಂಜಸ್ ಆಗ್ತಾ ಇರುತ್ತೆ. ಒಂದು 75 ಸೇಮ್ ಇರುತ್ತೆ, ಒಂದು 25% ಚೇಂಜಸ್ ಮಾಡ್ತಾ ಇರ್ತೀವಿ.
ಡೈಲಿ. ಸರ್ ಇಷ್ಟೊಂದು ಕಡಿಮೆ ರೇಟ್ ಕೊಟ್ಟು ಇಷ್ಟೊಂದು ಹೈಜಿನಿಕ್ ಆಗಿ ಮತ್ತೆ ಇಲ್ಲಿ ಕೂತ್ಕೊಳ್ಳೋ ಒಂದೇನು ಅಟ್ಮಾಸ್ಫಿಯರ್ ಸಖತ್ತಾಗಿದೆ, ಪಾರ್ಟಿ ಹಾಲ್ಗೆಲ್ಲ ಚೆನ್ನಾಗಿದೆ, ಹೌದು ಆದ್ರೂ ಕೂಡ ಕಡಿಮೆ ಕೊಡ್ತೀರಾ, ಅವಾಗ ಅವಾಗ ಆಫರ್ ಗಳು ಕೊಡ್ತಾ ಇದ್ದೀರಾ. ಖಂಡಿತ ಖಂಡಿತ. ಹೋಟೆಲ್ ಈ ರೆಸ್ಟೋರೆಂಟ್ ಫೇಮಸ್ ಆಗಿರೋದು Offer. SLC PUC ಓದ್ ಮಕ್ಕಳಿಗೆ 90% ಮೇಲಿದ್ದವ್ರು ಫ್ರೀ ಊಟ, ಹೌದೌದು ಸೀನಿಯರ್ ಸಿಟಿಸನ್ ಗೆ ಫ್ರೀ ಊಟ ಕೊಟ್ರಿ. ಹೌದು ಸರ್ ಹೌದು. ಇನ್ನು ಏನೇನು ಆಫರ್ ಗಳು ಕೊಡ್ತಾ ಇದ್ದೀರಾ? ಮುಂದಿನ ದಿನಗಳಲ್ಲಿ ಇನ್ನೂ ಆಫರ್ ಗಳು ಬರ್ತಾವ? ಖಂಡಿತ ಕೊಡ್ತೀವಿ ಸರ್, ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಆಫರೇ ಕೊಡ್ತೀವಿ. ಸೊ ಈಗ ಸ್ವಲ್ಪ ಸಿಲಿಂಡರ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗಿದೆ, ಯಾಕಂದ್ರೆ ಎಲ್ಲ ಕಡೆ ನೀವೇ ನೋಡಿದ್ರ ತುಂಬಾ ಕಡೆ ರೆಸ್ಟೋರೆಂಟ್ ಕ್ಲೋಸ್ ಮಾಡಿದ್ದಾರೆ, ಆಮೇಲೆ ಎಲ್ಲ ಕಡೆ ಪ್ರೈಸ್ ಹೈಕ್ ಮಾಡಿದ್ದಾರೆ. ಸೊ ಹಂಗಾಗಿ ನಾವು ಆಫರ್ಗೆ ಪ್ಲಾನ್ ಮಾಡ್ತಾ ಇದ್ವಿ, ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕೂಡ ಪ್ಲಾನ್ ಮಾಡ್ತೀವಿ ಸರ್. ಈಗ ಆಫರ್ ಕೊರತೆಗೆ ಪ್ರಾಬ್ಲಮ್ ಸಿಲಿಂಡರ್ ಸರ್. ಸರಿ, ಮುಂದಿನ ದಿನಗಳಲ್ಲಿ ಆಫರ್ ಗಳು ಕೊಡ್ತೀರಾ? ಖಂಡಿತ ಕೊಡ್ತೀವಿ. ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅಂತ ಇಂತ ಒಂದು ಹೈಟೆಕ್ ಏರಿಯಾದಲ್ಲಿ ಆಫರ್ ಗಳು ಕೊಡೋದೇ ರೇರು ಸರ್. ಖಂಡಿತ. ಬೇರೆ ಕಡೆ ಎಲ್ಲ ನಾವೇ ಕೇಳಿರುವ ಒಂದು ಬಿರಿಯಾನಿ 300, ಹೌದು ಸರ್. ಇಲ್ಲಿ ಇನ್ನೊಂದು 100 ರೂಪಾಯಿ ಹಾಕಿದ್ರೆ ಇಲ್ಲಿ ಒಂದು ಬಫೆಟ್ ಬರುತ್ತೆ, ಒಂದು ಬಫೆಟ್ 15 ಐಟಮ್ ತಿನ್ಬೋದು. ಖಂಡಿತ ಖಂಡಿತ. ಹೌದು. ಒಂದೊಂದು ಊಟಕ್ಕೆ 700-800 ರೂಪಾಯಿ ಇದೆ, ಒಂದೊಂದು 1000 ರೂಪಾಯಿ ಇದೆ. ಹೌದು ಅಲ್ಲಿ ಇಬ್ಬಿಬ್ರು ಊಟ ಮಾಡ್ಬೋದು ಇಲ್ಲಿ. ಹೌದು ಸರ್ ಖಂಡಿತ. ಅದ್ರ ಜೊತೆ ಇಲ್ಲಿ ಬರೀ ಫ್ಯಾಮಿಲಿಗಳು ಬರ್ತಾರಲ್ಲ, ಇಲ್ಲಿ ಕೊಡೋ ಟೇಸ್ಟ್ ಅಥವಾ ಏನಕ್ಕೆ ಇಷ್ಟ ಅಂದ್ರೆ ಸರ್ ಅಂದ್ರೆ ಅಟ್ಮಾಸ್ಫಿಯರ್ ಆ ತರ ಇಲ್ಲಿ ಫುಲ್ಲು. ಈಗ ನಿಮ್ಮ ಗಂಡ ಹೆಂಡತಿ ಬಂದ್ರೆ ಅವ್ರ ಜೊತೆ ತಂದೆ ತಾಯಿ ಬರ್ತಾರೆ, ಮಕ್ಳು ಬರ್ತಾರೆ, ಒಂಥರ ವಾತಾವರಣ ಚೆನ್ನಾಗಿರೋದ್ರಿಂದ ಫುಲ್ಲು ಟೀಮ್ ಬರ್ತಾರೆ ಸರ್. ಫ್ಯಾಮಿಲಿ ಎಲ್ಲ ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಈ ಒಬ್ರು ಮಂಗಳೂರಲ್ಲಿ ಬಂದಿರು, ಅವ್ರು ತುಂಬಾ ಸಜೆಸ್ಟ್ ಮಾಡ್ತಿರೋ ಅಂತಂದ್ರೆ ತುಂಬಾ ಖಾರವಾಗಿ ನಮ್ಮ ಮಂಗಳೂರು ಶೈಲಿ ತರ ಊಟ ಇದೆ, ಮಂಗಳೂರು ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಬರಕ್ಕೆ ಹೇಳ್ತೀನಿ ಅಂತ ಹೇಳಿದ್ರು. ಅಂದ್ರೆ ಒಂದೊಂದ್ ದಿನ ಒಂದೊಂದ್ ತರ ಇರುತ್ತಾ? ಹೌದು ಸರ್, ಹೇಳಿದ್ನಲ್ಲ ಚೇಂಜಸ್ ಮಾಡ್ತಾರೆ ಇರ್ತೀವಿ ನಾವು. ಈಗ ಇಲ್ಲಿ ಹೆಂಗಂದ್ರೆ ಎಲ್ಲ ಈಗ 15 ಐಟಮ್ 35 ಐಟಮ್ ಅಂತ ಹೇಳಿದ್ರಲ್ಲ, ಎಲ್ಲ ಸ್ಪೈಸಿನೇ ಇರಲ್ಲ, ಎಲ್ಲ ಸಪ್ಪೆನೇ ಇರಲ್ಲ. ಒಂದೊಂದು ಐಟಮ್ ಅದು ಏನೋ ವಿಶಿಷ್ಟ ಇರುತ್ತೆ ಆ ತರ ಇರುತ್ತೆ. ಈಗ ನೀವು ಗುಂಟೂರು ಹೇಳಿದ್ರಿ, ಗುಂಟೂರು ಸ್ವಲ್ಪ ಸ್ಪೈಸಿ ಇರುತ್ತೆ. ಚಿಲ್ಲಿ ಚಿಕನ್ ಹೇಳಿದ್ರಿ, ಚಿಲ್ಲಿ ಚಿಕನ್ ಮೀಡಿಯಂ ಸ್ಪೈಸಿ ಇರುತ್ತೆ. ಆಮೇಲೆ ಪೆಪ್ಪರ್ ಚಿಕನ್ ಬರುತ್ತೆ, ಅದು ಮೀಡಿಯಂ ಸ್ಪೈಸಿ. ಹಂಗೆ ಡಿಪೆಂಡ್ ಅಪಾನ್ ಸ್ಟಾರ್ಟರ್ಸ್ ಮೇಲೆ ಆಗುತ್ತೆ. ಈಗ ಎಲ್ಲ ಭಾಗದವ್ರಿಗೂ ಹೊಂದ್ಕೊಳ್ಳೋಂಗೆ ನಾವು ಸ್ಟಾರ್ಟರ್ಸ್ಗಳಾಗಲಿ ಮೇನ್ ಕೋರ್ಸ್ಗಳಾಗಲಿ ಮಾಡಿದ್ದೀವಿ. ಆಂಬೂರ್ ಬಿರಿಯಾನಿ ಮಾಡ್ತೀವಿ, ದೊನ್ನೆ ಬಿರಿಯಾನಿ ಮಾಡ್ತೀವಿ, ಆಂಧ್ರ ಪಲಾವ್ ಮಾಡ್ತೀವಿ. ಸೊ ಡೇ ಬೈ ಚೇಂಜಸ್ ಇರುತ್ತೆ. ಕೆಲವರು ಆಂಧ್ರದವರು ಏನೋ ಹೈದರಾಬಾದಿ ಬಿರಿಯಾನಿ ಇಷ್ಟಪಡ್ತಾರೆ, ತಮಿಳ್ನಾಡರು ಆಂಬೂರ್ ಬಿರಿಯಾನಿ ಇಷ್ಟಪಡ್ತಾರೆ. ಸೊ ಹಂಗಾಗಿ ಚೇಂಜಸ್ ಮಾಡ್ತಾ ಇರ್ತೀವಿ. ರೆಗ್ಯುಲರ್ ಎಲ್ಲ ಬರೋರೆಲ್ಲ ರೆಗ್ಯುಲರ್ ಕಸ್ಟಮರ್ ಅಲ್ವಾ, ಸೊ ಅವ್ರಿಗೂ ಸ್ವಲ್ಪ ಚೇಂಜಸ್ ಸಿಗ್ತಾ ಇರುತ್ತೆ ಅಂತ. ಸರ್ ತುಂಬಾ ಜನ ಬಂದವರೆಲ್ಲ ಸರ್ವಿಸ್ ಸೂಪರ್ ಅಂತೀರಿ, ಏನ್ ಕಾರಣಕ್ಕೆ ಸರ್? ಸರ್ ಸರ್ವಿಸ್ ಸೂಪರ್ ಅಂದ್ರೆ ನಾವು ಯಾವುದೇ ಐಟಮ್ ಮುಂಚೆ ಸ್ಟಾಕ್ ಮಾಡ್ಬಿಟ್ಟು ಇಟ್ಕೊಡೋದಿಲ್ಲ. ಪ್ರತಿಯೊಂದು ಈಗ ಏನ್ ಸ್ಟಾರ್ಟರ್ಸ್ ಇದೆ ಎಲ್ಲ ರೀಫಿಲ್ಗಳು ಖಾಲಿ ಆದ ತಕ್ಷಣ ತಂದ್ ಬಿಸಿ ಮಾಡಿ ತಂದಾಕ್ತಿವಿ ಅಲ್ಲೇ ಸರ್. ಯಾಕಂದ್ರೆ ಈಗ ಒಂದೇ ಸಲ ಮಾಡಿ ಒಂದೇ ಸಲ ಫಿಲ್ ಮಾಡ್ಬಿಟ್ರೆ ತಣ್ಣಗಾಗುತ್ತೆ, ತಿನ್ನಕ್ ಚೆನ್ನಾಗಿರ್ತಿಲ್ಲ. ಈಗ ಸ್ವಲ್ಪ ಮಾಡಿರ್ತೀವಿ, ಅದು ಖಾಲಿ ಆದ ತಕ್ಷಣ ನೆಕ್ಸ್ಟ್ ಮತ್ತೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಒಳಗೆ ಎಲ್ಲ ರಿಫಿಲ್ ಮಾಡ್ಕೊಡ್ತೀವಿ. ಫಿಶ್ ಆಗ್ಬೋದು, ಕಬಾಬ್ ಆಗ್ಬೋದು, ಬಟರ್ ರೋಟಿ, ಬಟರ್ ನಾನ್ ಆಗ್ಬೋದು, ಇವೆಲ್ಲ ಸ್ಟಾಕ್ ಇಟ್ಟರೆ ಚೆನ್ನಾಗಿರಲ್ಲ ಸರ್. ಸೊ ನಾವು ಬಿಸಿ ಕೊಡ್ತಾ ಇರಬೇಕು. ಅದಕ್ಕೆ ಇಷ್ಟೊಂದು ಫ್ಯಾಮಿಲಿಗಳು ವಯಸ್ಸಾದಂತವ್ರು, ಅದು ಹೆಣ್ಮಕ್ಳು ಲೇಡೀಸ್ ಕಡೆ ಜಾಸ್ತಿ ಬರ್ತಿದ್ದಾರೆ ಸರ್. ಈಗ ಊಟ ಮಾಡಕ್ಕೆ ಅಷ್ಟು ದೂರದಿಂದೆಲ್ಲ ಬರ್ತಾರೆ. ಸೊ ನಾವು ಟೇಸ್ಟ್ ಆಗಿ ಬಿಸಿಯಾಗಿ ಕೊಟ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಅವ್ರಿಗೆ ನಮ್ಗೆ ಕೂಡ ದುಡ್ಡು ಮ್ಯಾಟ್ರ್ ಆಗಲ್ಲ, ನಾವು ಟೇಸ್ಟ್ ಆಗಿ ಕೊಟ್ಟಾಗ ನೆನ್ಸ್ಕೊಂತಾರೆ ಅವರು. ಅವ್ರು ಇಲ್ಲಿ ಒಬ್ರು ಬಂದು ಊಟ ಮಾಡ್ಕೊಂಡ್ರೆ ಅವರೇ 10 ಜನ ಕೇಳ್ತಾರೆ. ಹೌದು ಸರ್, ಕೇಟರಿಂಗ್ ಮಾಡ್ತೀವಿ ಸರ್. ಮಿನಿಮಮ್ 20 ಜನ ಬಂದ್ರು ಮಾಡ್ಕೊಡ್ತೀವಿ. ನೀವು 100 ಜನ 500 1000 ಜನ ಬಂದ್ರು ಮಾಡ್ಕೊಡ್ತೀವಿ. 20 ಜನಕ್ಕೂ ಸರ್ವಿಸ್ ಕೊಡ್ತೀರಾ ಅಥವಾ ಬೇಕಂದ್ರೆ ಸರ್ವಿಸ್ ಕೊಡ್ತೀವಿ ಸರ್. ಸರ್ವಿಸ್ ಬೇಕಂದ್ರೆ ಕೊಡ್ತೀವಿ, ಇಲ್ಲ ನಮಗೆ ಸರ್ವಿಸ್ ಬೇಡ, ನಮಗೆ ಪ್ಯಾಕ್ ಮಾಡಿ ಪಾರ್ಸಲ್ ಕಳಿಸಿ ಅಂದ್ರೆ ನಾವು ಕಳಿಸ್ಕೊಡ್ತೀವಿ. ಇಲ್ಲ ನಮಗೆ A to Z ಸರ್ವಿಸ್ ಬೇಕು, ಸೆಟಪ್ ಎಲ್ಲ ಮಾಡ್ಕೊಡಿ ಅಂದ್ರೆ ಅದಕ್ಕೂ ಮಾಡ್ಕೊಡ್ತೀವಿ. ಇದು ವೆಜ್ ನಾನ್ ವೆಜ್ ಎರಡು ಕೂಡ? ಹೌದೌದು, ಎರಡು ಮಾಡ್ಕೊಡ್ತೀವಿ. ಏನೇ ವ್ಯವಸ್ಥೆ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಸರ್. ಓಕೆ ಅಂದ್ರೆ ಇಲ್ಲಿ ಬರ್ತಿರೋ ನಂಬರ್ ಸಂಪರ್ಕ ಮಾಡಿದ್ರೆ ಮಾಹಿತಿ ಎಲ್ಲ ಕೊಡ್ತೀವಿ. ಹೌದು ಸರ್, ಹೌದು. ಓಕೆ ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ನಮ್ಮ ಒಂದು ನೋಡ್ತಾ ಇರೋ ವೀಕ್ಷಕರ ಪರವಾಗಿ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ದಯವಿಟ್ಟು ನಿಲ್ಲಿಸ್ಬಿಟ್ಟಿರುವಂತ ಆಫರ್ ನ ಪುನಃ ಶುರು ಮಾಡಿ. ಖಂಡಿತ. ಯಾಕೆಂದ್ರೆ ನೀವು ಈ ಗ್ಯಾಸ್ ಪ್ರಾಬ್ಲಮ್ ಇರೋ ಟೈಮಲ್ಲೂ ಕೂಡ ಆಫರ್ಗಳನ್ನ ರೇಟ್ ಗಳು ಚೇಂಜ್ ಮಾಡಿಲ್ಲ. ಹೌದು. ಆದ್ರೆ ಆಫರ್ ಮಾತ್ರ ನಿಲ್ಸಿದಿರಿ. ಹೌದು ಸರ್. ರೇಟ್ ಈಗ ಹೇಳ್ರಿ. ಅದಕ್ಕಿಂತ ಮುಂಚಿತವಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ಆಫರ್ ಈಗ ಮುಂದಿನ ದಿನಗಳಲ್ಲಿ ಕೊಡಿ ಅಂತ ಕೇಳ್ಕೊತೀನಿ. ಆದ್ರೆ ಒಂದು ಊಟಕ್ಕೆ ಎಷ್ಟು ರೇಟ್ ಇದೆ ಹೇಳ್ತೀವಿ ಸರ್. ಸರ್ ಈಗ ವೆಜ್ ಬಫೆಟ್ ಬಂದ್ಬಿಟ್ಟು 399, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಸೇರ್ಬಿಟ್ಟು 399 ಇದೆ. ಸೊ ನೀವು ಅದೇ ಹೊರಗಡೆ ಹೋಗಿ ಒಂದು ರೋಟಿ ಒಂದು ದಾಲ್ ತಗೊಂತೀನಿ ಅಂದ್ರೆ 350 rupees ಆಗುತ್ತೆ. ಇಲ್ಲಿ 35 ಐಟಮ್, ಸ್ಟಾರ್ಟರ್ಸ್, ಮೇನ್ ಕೋರ್ಸ್, ಆಮೇಲೆ ಚಾಟ್ ಕೌಂಟ್ರು, ಡೆಸರ್ಟ್ಸ್, ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಸೇರಿ ಬರೀ 399 ಇದೆ. 399 ವೆಜ್ 35 ಐಟಮ್ಗೆ. ಹೌದು ಸರ್. ನಾನ್ ವೆಜ್ ಗೆ ಸರ್? ನಾನ್ ವೆಜ್ 599 ಇದೆ, 599 ರೂಪಾಯಿ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಸೇರಿ. ಸೊ ಈಗ ನಮ್ಗೆ ಇಲ್ಲೇನೋ ಒಂದು ಐಟಮ್ ಕೊಡ್ತಿಲ್ಲ, ಒಂದು 14 ರಿಂದ 15 ಐಟಮ್ ಇರುತ್ತೆ. ಅದ್ರ ಜೊತೆಗೆ ಏನು 30 ರಿಂದ 35 ಐಟಮ್ ವೆಜ್ ಇನ್ಕ್ಲೂಡ್ ಇರುತ್ತೆ. ಏನನ್ನ ತಗೊಳ್ಳಿ ಒಂದು 45 ಐಟಮ್ ಮೇಲೆ ಇರುತ್ತೆ. ಓನ್ಲಿ 599. 599 ರೂಪಾಯಿಗೆ ಹೌದು 15
ನಾನ್ ವೆಜ್ ಐಟಮ್, ಹೌದು 35 ವೆಜ್ ಐಟಮ್, ಎರಡು ಸೇರಿ 50 ಐಟಮ್. ಹೌದು ಸರ್, ಒಂದೊಂದ್ ಪೀಸ್ ತಿಂದ್ರೆ ಹೊಟ್ಟೆ ತುಂಬ್ಕೊಂಡ್ಬಿಡುತ್ತೆ. ಹೌದು ಸರ್. ಇನ್ನ ತಾಕತ್ತಿದ್ರೆ ತಿನ್ಬೋದು ಯಾರಾದ್ರೂ. ನಾವು ಅದೇ ಕಸ್ಟಮರ್ಗೆ ಹೇಳ್ತೀವಿ ಸ್ಟಾರ್ಟಿಂಗ್ ಬಂದ ತಕ್ಷಣ, ನೀವೇನೇ ತಿನ್ನಿ ಸ್ವಲ್ಪ ಹಾಕೊಂಡು ಟೇಸ್ಟ್ ನೋಡಿ, ನಿಮಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೋ ಅದೊಂದು ಜಾಸ್ತಿ ತಗೊಳ್ಳಿ, ದಯವಿಟ್ಟು ವೇಸ್ಟ್ ಮಾಡಬೇಡಿ. ಸೊ ಹಂಗಾಗಿ ಇಲ್ಲ ಕಸ್ಟಮರ್ ಅದೇ ತರ ಸಪೋರ್ಟ್ ಮಾಡ್ತಾ ಇದಾರೆ, ಯಾವುದು ವೇಸ್ಟೇಜ್ ಮಾಡ್ತಾ ಇಲ್ಲ. ಅದು ಯಾವ್ದು ಇಷ್ಟ ಆಗುತ್ತೋ ಅದು ತಗೊಂತಾರೆ, ಇಲ್ಲಿ ರೆಗ್ಯುಲರ್ ಬರ್ತಾ ಇರ್ತಾರೆ ಸರ್ ಇಲ್ಲಿ. ಆಯ್ತು ಸರ್, ನಿಜವಾಗ್ಲೂ ಖುಷಿ ಆಯ್ತು. ನಾವು ಇನ್ನೊಂದ್ಸರಿ ಮತ್ತೊಂದ್ಸರಿ ಕೇಳ್ಕೊಳ್ಳೋದೇನಂದ್ರೆ ದಯವಿಟ್ಟು ಆಫರ್ನ ಇಡಿ. ತುಂಬಾ ಜನ ಇಲ್ಲ, ಯಾಕಂದ್ರೆ ಐಟಿ ಕಂಪ್ನಿಲಿ ಎಲ್ಲಾ ಶ್ರೀಮಂತರ ಕೆಲಸ ಮಾಡೋದಿಲ್ಲ. ಹೌದು ಸರ್, ಹೌದು. ಎಂಪ್ಲಾಯಿಗಳು ಬೇರೆ ಅಂತಿದ್ರೆ ಅದ್ರ ಕೆಳಗಡೆ ಕೆಲಸ ಮಾಡೋ 50-60% ಜನ ತಳಮಟ್ಟದಲ್ಲಿ ಕೆಲಸ ಮಾಡಿರ್ತಾರೆ. ಅವ್ರು ಎಲ್ಲರೂ ಊಟ ಮಾಡ್ಬೇಕು ಅನ್ನೋ ಇಷ್ಟ ಇರುತ್ತೆ. ಹೌದು, ಒಳ್ಳೆ ಆಫರ್ ಕೊಡಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ.